ಇಂದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಪದಾಧಿಕಾರಿಗಳ ಸಭೆಯನ್ನು ನಡೆಸಲಾಯಿತು. ರಾಜ್ಯಾಧ್ಯಕ್ಷರಾದ ಗಣೇಶ್ ಗೌಡರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು. ಹಲವಾರು ವಿಷಯಗಳ ಬಗ್ಗೆ, ಸಂಸ್ಥೆಯಲ್ಲಿ ಯಾವ ರೀತಿ ಬೆಳೆಸಬೇಕು ಎಂಬ ವಿಷಯದ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಹಲವು ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಲಾಯರ್ ಶಿವಾನಂದ್, ಕಾನೂನು ಘಟಕದ ರಾಜ್ಯಾಧ್ಯಕ್ಷರು ಕೆಎನ್ ರಘುವರು, ಸಮಾಜ ಸೇವಕರು ರೇಖಾ ರಾಜ್ಯ ಕಾರ್ಯದರ್ಶಿಗಳು, ವಿಜಯಲಕ್ಷ್ಮಿ ಜಿಲ್ಲಾಧ್ಯಕ್ಷರು, ಅನುಶ್ರೀಯ ರಾಜ್ಯ ಕಾರ್ಯದರ್ಶಿ ಪುಟ್ಟಸ್ವಾಮಿ, ಇನ್ನು ಹಲವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಸುಶೀಲ ಗೌಡ, ರಾಜು, ರಾಜ್ಯ ಕಾರ್ಯದರ್ಶಿ ಪವಿತ್ರ, ಖಜಾಂಚಿ ವಿಜಯಕುಮಾರಿ, ಜಂಟಿ ಕಾರ್ಯದರ್ಶಿಗಳಾದ ರೇಖಾ, ಭಾಗ್ಯ, ಸಂಪತ್ಕುಮಾರಿ, ವಿಜಯಲಕ್ಷ್ಮಿ, ಕೃತಿಕಾ, ದಿವ್ಯಾ, ನಾಗೇಶ್, ಇನ್ನು ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಅದ್ಭುತವಾಗಿ ನನ್ನ ಜೊತೆ ನಿಂತು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಗಣೇಶ್ ಅವರು ಒಬ್ಬರಿಗೆ ಸಾಧ್ಯವಿಲ್ಲ, ಗಣೇಶ್ ಅವರು ಕೆಲಸ ಮಾಡ್ತಾರೆ ಅಷ್ಟೇ, ಸೇವಕರಾಗಿ ಕೆಲಸ ಮಾಡಿದ್ದೀವಿ ಅಷ್ಟೇ. ಬಟ್ ಅದು ಎಲ್ಲರೂ ಬಗ್ಗೆ ಕೆಲಸ ಮಾಡಬೇಕಾಗ್ತದೆ. ಏನು ನಾವು ಪಿಲ್ಲರ ಕೆಲಸ ಮಾಡಿದ್ರು ಕೂಡ ಆ 2 ದಿನ ನನ್ನ ಜೊತೆ ನಿಂತು ಎಲ್ಲ ಹೆಣ್ಮಕ್ಳುಗಳು, ಸ್ವಲ್ಪ ಹೆಣ್ಮಕ್ಳು ನಮ್ಮ ಸುಶೀಲಮ್ಮನಿಗೆ ಸಂಪೂರ್ಣವಾದ ಆನೆಬಲ ನನಗೆ ಭಾರಿ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ವಿಜಯಲಕ್ಷ್ಮಿ, ಎಲ್ಲರೂ ಕೂಡ ನಮ್ಮ ಪ್ರಸನ್ನ, ಹಲವಾರು ಜನ ನಮ್ಮ ಇವರು ಎಲ್ಲ ನನಗೆ ತುಂಬವಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮ. ಯಾಕೆಂದರೆ ಕಷ್ಟ ಅಂತ ಅಂತಿರ್ಬೋದು, ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ. ಯಾಕೆ ಅಂದರೆ ನಾವು ಒಂದು ಕಟ್ಟಿಗೆ ಒಂದು ದೇವಸ್ಥಾನ ಮನೆ ಒಳಗಡೆ ಪೂಜೆ ಮಾಡಬೇಕಾದ್ರೆ ಎಷ್ಟು ಐಟಮ್ಗಳನ್ನ ತರಬೇಕಾಗ್ತದೆ. ಪೂಜೆಗೆ ಕಂಕಣಿ ತರಬೇಕು, ಕರ್ಪೂರ ತರಬೇಕು, ಹೂ ತರಬೇಕು, ಕುಂಕುಮ ತರಬೇಕು, ಹಿಂಗೆ ಅರ್ಥ ಮಾಡ್ಬೇಕು. ಇದೇ ಒಂದು 7-8-10 ಐಟಮ್ ಒಂದು ಪೂಜೆ ಮಾಡಕ್ಕೆ ತರಬೇಕು ಅಂದಾಗ ಒಂದು ಕಾರ್ಯಕ್ರಮವನ್ನ ರೂಪಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಾದ್ರೆ ಎಷ್ಟು ತರದ ವ್ಯವಸ್ಥಿತವಾಗಿ ಬೇಕಾಗ್ತದೆ ಅರ್ಥ ಮಾಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಗೌರವ ಕೊಟ್ಟಂಗೆ ಹೋಗ್ಬೇಕಾಗ್ತದೆ. ಒಬ್ಬರಿಗೇನಾರ ಮಾಡಲಿಲ್ಲ, ಒಬ್ಬ ಹೆಸರು ತರಲಿಲ್ಲ ಅಂದ್ರೆ ಬೇಸರ ಮಾಡ್ಕೊಳ್ತಾರೆ. ನನಗೆ ಇದ್ರ ತಲೆಯೇ ಇದೆ, ಯಾವ್ದೋ ಮೂಡಲ್ಲಿ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ? ಅಲ್ಲ ಆಗ್ತದೆ, ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಈ ಕಣ್ಣು ಮುಂದೆ ಇದ್ದಾಗ ಏನಾಗ್ತದೆ, ಕಾಣ್ತಾ ಇರ್ತಾರೆ, ಎಲ್ಲೂ ಹೊರಗಡೆ ಆ ಕಡೆ ಈ ಕಡೆ ಇದ್ದಾಗ ಕಣ್ಣು ಕಾಣಲ್ಲ. ಕೆಲವು ಸಂದರ್ಭದಲ್ಲಿ ಸ್ಟೇಜ್ ಆಗಿದ್ದಾಗ ಕಣ್ಣು ಕಾಣಲ್ಲ. ವಿಜಯಕುಮಾರ್ ಅಂತ ಯಾವ ಪೇಪರ್ ನೀವೇ ಇದ್ದೀರಾ, ನೀವಿಬ್ರು ಅನಿತಾ ಕಾಣ್ತಾ ಇದ್ದೀವಿ. ನನಗೆ ಖುಷಿ ಇದೆ. ಯಾರೇ ಬೆಳೆದ್ರು ಕೂಡ ನಮ್ಮ ಹೆಣ್ಮಕ್ಳು ಸಾಕು. ಯಾಕೆಂದ್ರೆ ನಮ್ಮ ಸಂಸ್ಥಾಕರು ಎಲ್ಲರೂ ನಡೆಸ್ಕೊಳ್ಬೇಕು. ಇವಾಗ ನಮಗೆ ಮುಖ್ಯವಾಗಿ ನಮ್ಮ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಹೊಸದಾಗಿ ನಾವು ಈಗ ತಾನೇ ಒಂದು ಒಳ್ಳೆಯ ಪೋಸ್ಟ್ ಸಿಕ್ಕಿದೆ ರಾಜು ಸರ್, ಹಾಗೆ ನಮ್ಮ ರಘುಗೌಡರಿಗೆ ಮತ್ತು ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯ ಸಂಸ್ಥಾಪಕ ಗಣೇಶ್ ಗೌಡರಿಗೆ. ಆದರೆ ಅವರ ಒಂದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ವಿಶ್ವಾದ್ಯಂತ ತನ್ನ ಒಂದು ಸ್ಥಾಪನೆ ಮಾಡಲಿ ಮತ್ತು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಾಗಿ ಎಲ್ಲ ಮನೆಗೂ ಒಂದು ಸೇವೆಯನ್ನು ತಲುಪಲು ನಮ್ಮ ರಾಜ್ಯಾಧ್ಯಕ್ಷರಾದ ಗಣೇಶ್ ಅವರ ಹಾದಿಯಲ್ಲಿ ಒಳ್ಳೆ ಉತ್ತಮ ಕೆಲಸವನ್ನು ಮಾಡ್ತಾರಂತ ನಂಬಿಕೆ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಹ್ಯೂಮನ್ ರೈಟ್ಸ್ ಜೊತೆಗೆ ಇದನ್ನು ತಗೊಂಡು ಹೋಗೋದೆಲ್ಲ ಆಸೆ. ಇವೆಲ್ಲ ಕೈ ಜೋಡಿಸಿ
ಸಪೋರ್ಟ್ ಮಾಡ್ತಾರೆ ಅಲ್ವಾ? ಯಾಕಂದ್ರೆ ಒಬ್ಬರಿಂದ ಎಲ್ಲ ಸಾಧ್ಯ ಇಲ್ಲ, ಯಾವುದು ಸಾಧ್ಯ ಇಲ್ಲ. ಎಲ್ಲರೂ ಕೂಡಿ ನಾವು ಇದು ಮಾಡೋಣ ಸತ್ಯ ಹೇಳಿ ಒಂದು ಸಲಹೆ ಸೂಚನೆ ಕೊಡಿ, ಏನು ತೊಂದರೆ ಇಲ್ಲ. ನಿಮಗೆ ಹಕ್ಕಿದೆ, ಕೇಳೋಕ್ಕೆ ಹಕ್ಕಿದೆ, ಹೇಳೋ ರೈಟ್ಸ್ ಇದೆ, ಎಲ್ಲರಿಗೂ ತೊಂದರೆ ಇಲ್ಲ, ಹೇಳ್ಬೋದು. ಇಲ್ಲಿ ನಾನೇ ಯಾವತ್ತೂ ನಾನೇ ರಾಜ ನಾನೇ ಮಂತ್ರಿ ಅಂತ ನಾನು ಯಾವತ್ತೂ ಎಲ್ಲೂ ಅನ್ಕೊಳ್ಳೋಲ್ಲ. ಯಾರು ಹೇಳ್ತಾ ಇದ್ರು ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಬಜೆಟ್ಗೆ, ನಾಗರಾಜ್ ಅಂದ್ರೆ ಏನು ಸರ್ ನೀವೇ ಪಾತ್ರ ತೊಳಿತಾ ಇದ್ದೀರಿ ಅಂತ, ತೊಳಿಬೇಕಲ್ಪ ಗಲೀಜದೆ ನಾನು ಬಂದಾಗ ತೊಳಿತಾ ಇದ್ದೆ.